ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಯುಗಾದಿ ಹಬ್ಬದ ಸಂಭ್ರಮ ಯಾವ ರೀತಿ ಖರೀದಿ ಮಾಡೋದಕ್ಕೆ ಜನ ಮುಗಿ ಬೀಳ್ತಿದ್ದಾರೆ ಅನ್ನೋದನ್ನ ಗಮನಿಸಿದ್ವಿ. ಅದೇ ರೀತಿ ದೇವಸ್ಥಾನಗಳಲ್ಲಿ ಸಂಭ್ರಮ ಹೆಂಗಿದೆ ಅನ್ನೋದನ್ನ ಕೂಡ ಗಮನಿಸಬೇಕಲ್ವಾ. ಹೊಸ ವರ್ಷ ಆಗಿರೋದ್ರಿಂದ ಹೊಸ ವರ್ಷವನ್ನ ದೇವರ ದರ್ಶನ ಪಡೆದುಕೊಳ್ಳುವ ಮೂಲಕನೇ ಪ್ರಾರಂಭ ಮಾಡಬೇಕು ಅಂತ ಸಾಕಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದಾರೆ. ಅದೇ ರೀತಿ ಕಾಡು ಮಲೇಶ್ವರದಲ್ಲಿರುವಂತಹ ದೇವಾಲಯಕ್ಕೂ ಕೂಡ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಬಂದು ದೇವರ ದರ್ಶನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಕಾಡು ಮಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯಾಗಿದ್ದು ಬೆಳಗ್ಗೆಯೇ 108 ಲಿಂಗಗಳ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರುದ್ರಾಭಿಷೇಕ ಮಹಾಮಂಗಳಾರತಿ ಕೂಡ ಆಗುತ್ತಂತೆ. ಬೇವು ಬೆಲ್ಲ ತಂದು ದೇವರ ದರ್ಶನ ಪಡೆದುಕೊಳ್ಳುವುದಕ್ಕೆ ಭಕ್ತಾದಿಗಳು ಬರ್ತಿದ್ದಾರೆ. ಮಧ್ಯಾಹ್ನದ ತನಕ ಕೂಡ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದ್ದು ಸಂಜೆ ಮತ್ತೆ ಕಾಡು ಮಲ್ಲೇಶ್ವರನಿಗೆ ವಿಶೇಷ ಪೂಜೆ ಇರುತ್ತಂತೆ. ವಿಶ್ವಾವಸು ನಾಮ ಸಂವತ್ಸರ ಮುಗ್ದಿ ಪರಾಭವ ನಾಮ ಸಂವತ್ಸರ ಶುರು ಆಗಿದೆ. ಅದಂತ ವಿಶೇಷವಾಗಿ ಒಂದು 9:30 ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ 10:00 ಮಹಾಮಂಗಳಾರತಿ ಇರುತ್ತೆ. ಆಮೇಲೆ ನಂತರ ಬರೋಂಥ ಭಕ್ತಾದಿಗಳಿಗೆಲ್ಲ ದರ್ಶನ ಮಂಗಳಾರತಿಗಳು ಇರುತ್ತೆ. ಒಂದು 2 ಗಂಟೆವರೆಗೂ ಪೂಜೆ ಸಾಮಾನೆಲ್ಲ ತರ್ತಾರೆ. ಬೇವು ಬೆಲ್ಲ ತರ್ತಾರೆ. ವಿಶೇಷವಾಗಿ ಅದನ್ನ ದೇವ್ರ ಹತ್ರ ಇಟ್ಬಿಟ್ಟು ಅದನ್ನು ನೈವೇದ್ಯ ಮಾಡಿಸ್ಕೊಂಡು ಅವ್ರು ತಂದಿರೋಂಥ ನೈವೇದ್ಯ ಮಾಡಿ ಬೇವು ಬೆಲ್ಲವನ್ನು ಇಟ್ಬಿಟ್ಟು ದೇವ್ರಿಗೆ ಅರ್ಪಿಸಿ ಅದನ್ನು ತೊಗೊಂಡೋಗಿ ಅದನ್ನು ತೊಗೊತಾರೆ. ನಂತರ ಪಂಚಾಂಗ ಪೂಜೆ ಇರುತ್ತೆ. ಪಂಚಾಂಗ ಶ್ರವಣ ಸಂಜೆಗಿರುತ್ತೆ. ದರ್ಶನಗಳು ನಡೀತಾ ಇರುತ್ತೆ. ವಿಶೇಷವಾಗಿ ಒಂದು ಮುತ್ತು ರತ್ನಾವಳದಿಂದ ಒಂದು ವಿಶೇಷ ಅಲಂಕಾರ ನಡೀತಾ ಇದೆ. ಒಂದು 10:00 ಅಲಂಕಾರ ಆಗುತ್ತೆ. 9:00 ಅಭಿಷೇಕ ಆದಮೇಲೆ 10:00 ಅಲಂಕಾರ ಇರುತ್ತೆ. 108 ಲಿಂಗಗಳು ಅಲಂಕಾರ ಆಗಿದೆ. ವಿಶೇಷವಾಗಿ ಮಾರ್ನಿಂಗ್ ಆಗಿದೆ. ಇವಾಗ 108 ಲಿಂಗಗಳು ಒಂದು ಇದು ಮಾಡಿದ್ದೀವಿ. ಲಿಂಗ ಅಲಂಕಾರ ಆಗಿದೆ. ಈಶ್ವರಂಗೆ ಅಭಿಷೇಕ ಆಗಿ ನಂತರ ಪ್ರಸಾದ ವಿನಿಯೋಗಗಳೆಲ್ಲ 10:00 ನಡೆಯುತ್ತೆ.